ನಿಯರ್ 1 hour ಇದ್ದೀವಿ ಗುರು. ಅಲ್ಲಿ ಬಂಗಾರ ಕುಸುಮ ವಾಟರ್ ಫಾಲ್ಸು ಕ್ಲೋಸ್ ಆಗಿತ್ತು. ಸೊ ಡ್ಯೂ ಟು ಹೆವಿ ರೈನ್, ತುಂಬ ಮಳೆ ರಾಯನ ಆಗಮನದಿಂದ ವಾಟರ್ ಫಾಲ್ಸ್ನ ಕ್ಲೋಸ್ ಮಾಡಿದ್ದಾರೆ. ಯಾವ ಓಪನ್ ಇರಲ್ಲ ಮೋಸ್ಟ್ಲಿ, ಏನೇ ಇದ್ರೂ ದೂರ ನಿಂತ್ಕೊಂಡು ನೋಡೋ ಒಂದು ಓಪನ್ ಇರ್ತಾವೆ ಅಷ್ಟೇ. ಸೊ ಲ್ಯಾಂಡ್ ಸ್ಲೈಡು, ಭೂಕುಸಿತ ತುಂಬ ಆಗ್ತಾ ಇದೆ ಈ ಕಡೆ. ಆ್ಯಕ್ಚುಲಿ ಇವೆಲ್ಲ ಅದೇ ಆಗೋ ಲ್ಯಾಂಡ್ ಸ್ಲೈಡ್ ಅಲ್ಲ, ಇವೆಲ್ಲ ಮಾನವ ಕುಸಿತ. ಹಿಂಗೆ ಕೆದ್ರಿರೋದಕ್ಕೆ ಆಗ್ತಿರೋದದು. ಸೊ ಹಂಗಾಗಿ ಮಾನವ ಕುಸಿತ ಇದೆಲ್ಲ. ಆ ಮುಪ್ಪನೇ ಲಾಂಚ್ ಒಂದು ಓಪನ್ ಇದ್ದಿದ್ದರೆ ಇಷ್ಟೊತ್ತಿಗಾಲೇ 1 hour ಬಿಟ್ಟಿರ್ತಿದ್ವಿ ಗುರು ನಾವು. ಅದು ಓಪನ್ ಇಲ್ಲದಕ್ಕೆ ಇಷ್ಟೊಂದು ಸಮಸ್ಯೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 1 hour ಬಿಟ್ಟಿರ್ತಿತ್ತು. ಇನ್ನೊಂದು 8 ಕಿಲೋಮೀಟ್ರನೂ ಇದೆ ಅಷ್ಟೇ. 1 hour ಹೋಗೋಣ ಬರ್ರಿ. ಬೀಚಿಗೂ ಬಿಡಲ್ಲ, ನೋಡೋಣ. ಅಪ್ಸರಕೊಂಡ ಫಾಲ್ಸು ಬಿಟ್ಟರೆ ಅಲ್ಲೊಂದು ಹೋಗೋದಷ್ಟೇ. ಶರಾವತಿ ನದಿ ನೋಡ್ರಿ, ಇದು ಎಷ್ಟು ತುಂಬಿದೆ. ಅಲ್ಲಲ್ಲ ದಿಸ್ ಈಸ್ ಶರಾವತಿ ರಿವರ್. ಮಳೆ ಸ್ಟಾರ್ಟ್ ಆಯಿತು ಗುರು, ಮಳೆ ಸ್ಟಾರ್ಟ್ ಆಯಿತು ಮತ್ತೆ. ಸರಿ ಹೊಡಿತೈತೆ. ಬರ್ರಿ ಮಳೆ ಸ್ಟಾರ್ಟ್ ಆಯಿತು. ಮತ್ತೆ ಮಳೆ ನಿಂತ ಮೇಲೆ ಸಿಗ್ತೀನಿ. ಇಲ್ಲ ಯಾಕೋ ಬೀಚಿಗೆ ಹೋಗೋಣ ಬಿಟ್ಟರೆ ಸರಿ, ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ ಬಾಯ್ಸ್, ಲೆಟ್ಸ್ ಗೋ 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 ಗೋ. ಸೊ ನಾವೀಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಇದ್ದೀವಿ ಗುರು. ಸೊ ಇದು 1 hourದಲ್ಲಿರುವಂಥ ಮ್ಯಾಂಗ್ರೋವ್ ಫಾರೆಸ್ಟು. ಸೊ ಇಲ್ಲಿ ಮೀನು ಕೊಡೋ ಜಾತಿ ಇದಾವೆ ನೋಡ್ರಿ. ನನಗೆ ಗೊತ್ತಿರೋದು ಅದರಲ್ಲಿ ಜಿಲೇಬಿ ಒಂದೇ, ಇನ್ಯಾವುದೋ ಗೊತ್ತಿಲ್ಲ, ಕೇಳಬೇಡ್ರಿ. ಸೊ ಆ್ಯಕ್ಚುಲಿ ಮೀನು ಸಿಗುತ್ತೆ ಇದರಲ್ಲಿ, ಹಂಗೇನಿಲ್ಲ. ಇಲ್ಲ ಹಾಕಿದ್ದಾರೆ ಕಪ್ಪೆ ಚಿಪ್ಪು, ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಅದರಲ್ಲಿ ಕಪ್ಪೆ ಚಿಪ್ ಐತೆ, ಅದು ಕ್ಲಾಮ್ಸು, ಆಮೇಲೆ ಆ ಕಡೆ ಪ್ರಾನ್ಸು, ಸೀಗಡಿ. ಸೊ ಎಲ್ಲ ಇದೆ ಅಂತೆ. ಬಟ್ ಚೆನ್ನಾಗಿದೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆ ಜಾಸ್ತಿ ಬಂದಿದ್ರು ಸರಿ ನಾನು ಬಂದಾಗ. ಇಲ್ಲಿವರೆಗೂ ಬಂದಿಲ್ಲ, ಹಂಗೆ ವಾಪಸ್ ಹೋಗಿದ್ದೆ ನಾನು. ಸೊ ಇದು ಏನಕ್ಕೆ ಯೂಸು ಅಂದರೆ, ನೀರು ಫೋರ್ಸಾಗಿ ಬರ್ಬೇಕಾದ್ರೆ ಇಲ್ಲಿರೋ ಮಣ್ಣು ಕೊಚ್ಕೊಂಡು ಹೋಗಕ್ಕೆ ಬಿಡಲ್ಲ, ಹಿಡ್ದಿಟ್ಕೊಳುತ್ತೆ. ಸೊ ಈ ಫಾರೆಸ್ಟು ತುಂಬ ಇಂಪಾರ್ಟೆಂಟು ನಮ್ಮ ನೇಚರಿಗೆ. ಇಲ್ಲಾಂದರೆ ಎಲ್ಲ ಮಣ್ಣು ಸಮುದ್ರದೊಳಗೆ ಹೋಗುತ್ತೆ. ಬರ್ರಿ ಹೋಗೋಣ ಹಿಂಗೆ. ಸೊ ಎಕೋ ಬೀಚು ನೋಡಿದ್ವಿ ಗುರು, ಅಷ್ಟೊಂದೇನಿಲ್ಲ. ಆ ಕಡೆ ಈ ಕಡೆ ಅಡ್ಡಾಡೋಕ್ಕೂ ಬಿಡ್ತಾ ಇಲ್ಲ, ಹಗ್ಗ ಕಟ್ಟಿದ್ದಾರೆ, ಅಷ್ಟರೊಳಗಡೆ ಇರಬೇಕು. ವಾಟರ್ ಲೆವೆಲ್ ಮಾತ್ರ ಸೈಕಾಗೈತೆ ನೋಡ್ರಿ, ಅಲ್ಲಿ ಹೆಂಗೆ ಕಾಣುತ್ತೆ. ಸೈಕಾಗೈತೆ ಗುರು ವಾಟರ್ ಲೆವೆಲ್ ಮಾತ್ರ. ಹೆಂಗೆ ಎದ್ದಳ್ತಿದೆ ಗೊತ್ತಾ ಅಲ್ಲೇ.
ಸೊ ಈಗ ಇಲ್ಲಿಂದ ಹೊರಡೋದು ಸೀದಾ ಮುರುಡೇಶ್ವರ. ನೋಡೋಣ, ಆದರೆ ಅಪ್ಸರಕೊಂಡ ಹೋಗೋದು. ಹೊರಡೋಣ ಬರ್ರಿ. ಸೊ ಭಾಳ ದೂರನೂ ಏನಿಲ್ಲ, ಇದು ಬೀಚಿಗೆ ಹೋಗೋದು. ಇದೇ ರೋಡು, ಇದೇ ಬೀಚು ಅಷ್ಟೇ. So let's go. ಬೇಗ ಹೋದ್ರೆ ಬೇಗ ಒಳ್ಳೆಯದು. ಸೊ ಮುರುಡೇಶ್ವರ ಎಂಟ್ರಿ ಗುರು, ಬಂದ್ವಿ ಮುರುಡೇಶ್ವರಕ್ಕೆ. ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಅನ್ಸುತ್ತೆ ಅಷ್ಟೇ ಅಪ್ಪ ಹೊಡೆದಿದ್ದು ನಾನು. ಬಂದ್ವಿ. ಸೊ ನನ್ನ ತಲೆಯಲ್ಲಿ ಏನು ನೋಡ್ತೈತೆ ಅಂದರೆ, ಇಲ್ಲೇ ಎಲ್ಲಾದರೂ ಒಂದು ಕ್ಯಾಂಪಿಂಗಿಗೆ ಪ್ಲೇಸ್ ನೋಡೋಣ ಅನ್ನೋದು ನನ್ನ ತಲೆಯಲ್ಲಿ ಓಡ್ತೈತೆ. ಬಟ್ ಇನ್ನೊಂದು ಕಡೆ ಆಪ್ಷನ್ನು ಎಲ್ಲ ಬಿಟ್ಟು ತಿಕ್ಕ ಮುಚ್ಕೊಂಡು ಮಣಿಪಾಲಿಗೆ ಹೋಗಿ ಮನೇಲಿ ಮಲ್ಕ ಅಂತ ಇನ್ನೊಂದು ತಲೆಗೆ ಹೇಳ್ತೈತೆ. ಏನು ಮಾಡೋದೇನು ಗೊತ್ತಿಲ್ಲ. ಫಸ್ಟ್ ಹೋಗಿ ಸೀದಾ ಹೋಗೋಣ ಬರ್ರಿ ಮುರುಡೇಶ್ವರ ಹತ್ರ, ಆಮೇಲೆ ನೋಡೋಣಂತೆ. ಬೀಚ್ ಹತ್ರ ಹೋಗೋಣಂತೆ. ಸೊ ಎಲ್ಲ ರೂಮಿಗೆ ಕರೀತಾರೆ ಈಗ. ಅದರಲ್ಲೂ ಅನ್ಸೀಸನ್, ಸ್ವಲ್ಪ ಜನ ಬೇರೆ ಕಡಿಮೆ. ಬೇಕು ಅಂದ್ಬಿಟ್ರೆ ಹೆಂಗೆ ಮುತ್ತಾಕೊಂತಾರೆ ಗೊತ್ತಾ ನಿಮಗೆಲ್ಲ. ಬೇಡ ಭಯ್ಯ, ಬೇಡ ಬ್ರೋ. ಸೊ ದಿಸ್ ಈಸ್ ಮುರುಡೇಶ್ವರ ಇನ್ ಮಾನ್ಸೂನ್. ಪೇಂಟ್ ಗೀಂಟ್ ಮಾಡಿಸ್ತಿರಂಗೆ ಅವ್ರೆ. ಗಾಡಿ ಬಿಡ್ತಿಲ್ವಾ ಅಥವಾ ಹೆಂಗೆ? ಹೋಗುತ್ತಾ ಗಾಡಿ? ಯಾಕೋ ಹಾಂ, ತಡೀಲಿ, ಹಿಂಗೆ ಒಳಗೆ ಹೋಗೋಣಂತೆ. ಯಾರ್ದೋ ಇದು ಲೇ ಗಾಡಿ. ಅಬ್ಬಬ್ಬಬ್ಬ, ಫುಲ್ AC.
ಡಿನ್ 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 ಮುರುಡೇಶ್ವರ ದೇವಸ್ಥಾನದಲ್ಲಿ ನಮ್ಮ ಪಯ್ಯನ. ಸೊ ಮೇಲೋಗೋಣ ಬರ್ರಿ. ಇಲ್ಲಿ ನೋಡ್ರಿ ಗುರು ಮೂರ್ತಿ. ಸೊ ದೇವಸ್ಥಾನದೊಳಗೆ ಹೋಗಲ್ಲ, ಏನಕ್ಕಂದರೆ ಚಿಕನ್ ತಿಂದಿದ್ದೀವಿ, ನೆನ್ನೆ ಸ್ನಾನ ಮಾಡಿಲ್ಲ. ಸೊ ಅದಕ್ಕೆ ದೇವಸ್ಥಾನದೊಳಗಡೆ ಎಲ್ಲೂ ಹೋಗಲ್ಲ ಗುರು. ಸುಮ್ಮನೆ ಹಂಗೆ ಒಂದು ರೌಂಡ್ ಬಂದ್ವಿ ಅಷ್ಟೇ ಒಳಗಡೆ. ಇಲ್ಲಿ ಗಾಡಿನೂ ಬಿಡ್ತಿಲ್ಲ ಮೋಸ್ಟ್ಲಿ, ಇಲ್ಲಾಂದರೆ ಹೋಗೊಂದು ಫೋಟೋ ತಗೋಬೋದಿತ್ತು. ಬೀಚು ಗಾಡಿ ಜೊತೆಗೆ. ವಾಟರ್ ಲೆವೆಲ್ ತುಂಬ ಸೈಕಾಗೈತೆ. ಇಲ್ಲೆಲ್ಲ ಬೈಲಿ ಅಡ್ಡ ಹಾಕಿದಾರೆ ನೋಡ್ರಿ, ಆ ಕಡೆ ಹೋಗ್ದಂಗೆ. ಅಲ್ಲೇ ಮೀನಿಗೆ ಬಲೆ ಹಾಕಲ್ಲ, ಆ ಥರ ಬಲೆ ಹಾಕಿದ್ದಾರೆ. ಲೆಟ್ಸ್ ಗೋ. ಸುಮ್ಮನೆ ಹಂಗೆ ಹಿಂಗೊಂದು ರೌಂಡ್ ಬಂದು ಹೋಗೋದು ಅಷ್ಟೇ. ಸೊ ಈ ವಿಡಿಯೋಲ್ಲಿ ಇಷ್ಟೇ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.